ಅಧಿಕಾರಿಗಳು ದೃಢ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ರಿ. ಅದ್ರ ಬಗ್ಗೆ ನನ್ನ ಪ್ರಸ್ತಾಪ ಸರ್ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನೂರಾರು ತಪ್ಪುಗಳಾದ ಕಾರಣವೇ ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮಗೆ ರಾಜ್ಯದಲ್ಲಿ ಹಿನ್ನಡೆ ಆಗಿದೆ. ಅಥವಾ ಮೊನ್ನೆ ನಡೆದಂಥ ನಮ್ಮ ಯಾವುದು ರಾಜ್ಯದ ಅಧ್ಯಕ್ಷರ ವಿರೋಧ ಪಕ್ಷ ನಾಯಕರ ಆಯ್ಕೆ ಆಗಬೇಕು ಅಂತ ಹೇಳುವಂಥದ್ದೇ ನಮ್ಮ ಭಾರಿ ಕೇಂದ್ರದವರ ಮೇಲೆ ಒತ್ತಡ ಇದ್ದದ್ದು. ಯಾವಾಗ ಒಮ್ಮೆ ಕೇಂದ್ರದವರು ನಮ್ಮ ಒತ್ತಡಕ್ಕೆ ಸಹಮತ ವ್ಯಕ್ತಪಡಿಸಿ ಅದನ್ನು ಆಯ್ಕೆ ಮಾಡಿದ ಮೇಲೆ ಆ ನಾಯಕರನ್ನು ಜೊತೆಯಾಗಿ ನಿಂತು ಕೆಲಸ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅದನ್ನು ನಾವು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತೇವೆ. ಅದಕ್ಕೆ ಸಲಹೆ ಸೂಚನೆಗಳನ್ನು ಕೊಡುವಂಥದ್ದನ್ನು ನಮ್ಮ ಜವಾಬ್ದಾರಿ ಇದೆ. ನೀವು ಆದಷ್ಟು ಶೀಘ್ರ ರಾಜ್ಯದ ಪದಾಧಿಕಾರಿ ಪಟ್ಟಿಯನ್ನು ಕಳಿಸಿ ಅಂತ ಹೇಳುವುದಕ್ಕೆ ಹಲವು ಪ್ರಮುಖರ ಜೊತೆ ಅವರು ಸಮಾಲೋಚನೆ ಮಾಡಿ ತಕ್ಷಣ ಪಟ್ಟಿಯನ್ನು ಮಾಡುವಂಥದ್ದನ್ನು ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ ರಾಜ್ಯ ಘಟಕಕ್ಕಿಂತಲೂ ಜಿಲ್ಲಾ ಘಟಕ ಮತ್ತು ಮಂಡಲ ಘಟಕ ಅತ್ಯಂತ ಪ್ರಭಾವಿಯಾಗಿರಬೇಕು. ಇದು ಭಾರತೀಯ ಜನತಾ ಪಾರ್ಟಿಯ ಕಲ್ಪನೆ. ಯಾವುದೇ ಮೇಲಿಂದ ಬರುವಂಥ ಸೂಚನೆಗಳು, ಆದೇಶಗಳು ಅಥವಾ ವಿಚಾರಗಳು ಅದನ್ನು ಅನುಷ್ಠಾನ ಮಾಡುವಂಥದ್ದು ಕೆಳಗಿನ ಹಂತದಲ್ಲಿ. ಆದ ಕಾರಣ ಕೆಳಗಿನ ಮಂಡಲ ಮಟ್ಟದಲ್ಲಿ ನಮ್ಮದು ಎಲ್ಲವೂ ಒಂದು ಸಹಮತದ ಒಂದು ವ್ಯವಸ್ಥೆಗಳಾದರೆ, ಜಿಲ್ಲೆಯಲ್ಲಿ ಸಹಮತದ ವ್ಯವಸ್ಥೆಗಳಾದರೆ ಅಥವಾ ಲೋಕಸಭಾ ಕ್ಷೇತ್ರದಲ್ಲಿ ಸಹಮತದ ವ್ಯವಸ್ಥೆಗಳಾದರೆ ಆಟೋಮೆಟಿಕಲಿ ನಾವು ಭಾರಿ ದೊಡ್ಡ ಯಶಸ್ಸನ್ನು ಗಳಿಸ್ತೇವೆ ಅಂತ ಹೇಳುವಂಥ ನಮ್ಮ ಟಾರ್ಗೆಟ್ ಅನ್ನು 100ಕ್ಕೆ 100 ರೀಚ್ ಆಗ್ತೀವಿ. ಸರ್, ನಿನ್ನೆ ನಮ್ಮ ಪಕ್ಷದ ವತಿಯಿಂದ ನಮ್ಮ ಹಿರಿಯರು ಅಲ್ಲಿಯ ಸಭೆಗಳಾದ ಮೇಲೆ ನಿಮಗೆ ತಿಳಿಸಿದ್ದಾರೆ. ಈಗಾಗಲೇ ಯತ್ನಾಳರ ವಿಚಾರವನ್ನು ಅದು ನಾವು ಯಾರು ಇಲ್ಲಿ ಮಾತಾಡುವಂಥ ಅವಶ್ಯಕತೆಗಳಿಲ್ಲ. ಅದನ್ನು ಕೇಂದ್ರದ ವರಿಷ್ಠರ ಗಮನಕ್ಕೆ ತಂದು ಅವರು ಯಾಕಂತ ಹೇಳಿದ್ರೆ ನಮಗೆ ಅಧಿಕಾರನೂ ಇಲ್ಲ. ಶಾಸಕರಿಂದ ಮೇಲ್ಪಟ್ಟವರ ಮೇಲೆ ಯಾವುದೇ ಕಾರ್ಯಾಚರಣೆ ಮಾಡುವಂಥದ್ದು ಅದು ಕೇಂದ್ರದವರು. ನಾವು ಇಲ್ಲಿಯ ಮಾಹಿತಿಗಳನ್ನು ಅವರಿಗೆ ಕೊಡಬಹುದು. ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಈಸ್ ದಿ ಹೈಯೆಸ್ಟ್ ಅಥಾರಿಟಿ ಆ್ಯಂಡ್ ದೇ ಆರ್ ದಿ ಪರ್ಸನ್ಸ್ ಹೂ ಕ್ಯಾನ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದಿ ಪರ್ಸನ್ಸ್. ಆದ ಕಾರಣ ನಾವು ಅದನ್ನು ಮಾಡಿದ್ದೇವೆ. ಅದರ ಬಗ್ಗೆ ನಾವು ಇವತ್ತಿಂದ ಯಾವುದೇ ಸಂಗತಿಗಳನ್ನು ಮಾತಾಡೋದು. ಕಾಂಗ್ರೆಸ್ನವರು ಎಲ್ಲ ಬಿಜೆಪಿಯವರ ವೀಕ್ನೆಸ್ ಯತ್ನಾಳ್ ಬಳಿ ಇದೆ. ಅವರು ಏನು ಆರೋಪ ಮಾಡಿದರೆ ಅದಕ್ಕೆ ಸಂಬಂಧ ಅದಕ್ಕೆ ಅವರೇ ಕಾಂಗ್ರೆಸ್ನವರೇ ಮಾಡಲಿ. ಅವರಿಗೆ ಈಗ ಅಧಿಕಾರ ಜನ ಕೊಟ್ಟಿದ್ದಾರೆ. ಅವರ ಹಣೆಬರ ಬರೀ 6 ತಿಂಗಳಲ್ಲಿ ಅವರ ಹಣೆಬರ ಇಡೀ ಹೇಗೆ ಜಗಜ್ಜಾಹಿರ ಆಗಿದೆ ಅಂತ ಹೇಳುವಂಥ ರಾಜ್ಯದ ಜನ ಇವತ್ತು ನೋಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಬೀದಿಗಿಳಿಯುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ದಂಡ ಪ್ರಯೋಗ ಮಾಡ್ತಾರೆ. ಅವರ ಒಂದು ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಬೇರೆ ಬೇರೆ ನಮ್ಮ ಕಾರ್ಯಕರ್ತರನ್ನ ಸಬಟೇಜ್ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿದರೆ ಎಲ್ಲ ಪೊಲೀಸ್ ಇಲಾಖೆಗಳನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡು ಪ್ರಯೋಗ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಬೀದಿಗೆ ನಿರ್ಮಾಣ ಆಗಿದೆ. ನಮ್ಮ ಹೊಸ ಈಗ ತಂಡ ಬಂದಿದೆಲ್ಲ, ರಾಜ್ಯದ ತಂಡ ನೋಡಿ, ಇನ್ನು ನಮ್ಮ ಈ ಜಿಲ್ಲಾ ಘಟಕ ಮಂಡಲ ಘಟಕ ಆದ್ಮೇಲೆ ಯಾವ ಮಂತ್ರಿ ಕೂಡ ಬೀದಿ ಇಳಿಯುವಂಗಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.